ಬಟ್ ಅವ್ರದೇ ಒಂದು ಗ್ರೌಂಡ್ ಲೆವೆಲ್ ಅಲ್ಲಿ ನಮ್ಮ ಹಳ್ಳಿಯ ಗ್ರಾಮೀಣ ಭಾಗದ ಜನರ ಕಷ್ಟಗಳನ್ನ ಕಷ್ಟ ಸುಖಗಳನ್ನ ನೋಡಿರ್ತಕ್ಕಂಥ ಅವರು ಯಾರು BA BSc BCom ಮಾಡ್ಕೊಂಡು ಪದವಿ ಗ್ರಾಮೀಣ ಭಾಗದಲ್ಲಿ ಓದ್ತಾ ಇದ್ರಲ್ಲ ವಿದ್ಯಾರ್ಥಿಗಳಿಗೆ ಆ ಹಳ್ಳಿಯ ಕಷ್ಟ ಗೊತ್ತು. ಅಂತವ್ರು ಜಿಲ್ಲಾಧಿಕಾರಿಯಾಗಿ ಬಂದ್ರೆ ದೇಶ ಉದ್ಧಾರ ಆಗುತ್ತೆ. ಕನ್ನಡದಲ್ಲಿ ಅದಕ್ಕೆ IAS ಪರೀಕ್ಷೆ ಆಗ್ಬೇಕು. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಬ್ಬ IAS ಆಫೀಸರ್ ಆದ್ರೆ ಅವನಿಂದ 100 ಜನ ಆಗ್ತಾರೆ. ಎಲ್ಲಿದ್ದಾರೆ ಒಂದು ಪಂಚಾಯತ್ಗೆ ಒಬ್ಬ IAS ಅಧಿಕಾರಿ ಆದ್ರೆ ಹೆಂಗ್ ಡೆವಲಪ್ ಆಗುತ್ತೆ ನಮ್ದು ಹಳ್ಳಿಗಳು ನೋಡಿ ನೀವು. ಸೊ ಈ ರೀತಿ ಒಂದು ಕನಸನ್ನು ಇಟ್ಕೊಂಡು ನಾನು ಈ ಒಂದು ನನಸಾಗ್ಬೇಕಂತ ಉದ್ದೇಶದಿಂದ ಪ್ರತಿಯೊಂದು ಊರಿಗೂ ಬರ್ತೀನಿ. IAS ಬಗ್ಗೆ ಉಚಿತವಾಗಿ ನಿಮಗೆ ಜ್ಞಾನವನ್ನ ಕೊಡ್ತಾ ಪಾದಯಾತ್ರೆ ಮಾಡ್ತಾ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಸುಪ್ರೀಂ ಕೋರ್ಟ್ಗೆ 1 ಲಕ್ಷ ಸಹಿ ಸಂಗ್ರಹ ಮಾಡಿ ನಾನು ಅರ್ಜಿಯನ್ನ ಸಲ್ಲಿಸುವ ಉದ್ದೇಶವನ್ನು ಇಟ್ಕೊಂಡಿದ್ದೀನಿ. 1 ಲಕ್ಷ ಸಹಿ ಇರ್ಬೋದು, ಅದು 5 ಲಕ್ಷಕ್ಕೆ ಹೋಗ್ಬೋದು. 1 ಲಕ್ಷ ಕನಿಷ್ಠ 1 ಲಕ್ಷ ಸಹಿ ಸಂಗ್ರಹ ಮಾಡಿ ರಾಜ್ಯಾದ್ಯಂತ ಸುಪ್ರೀಂ ಕೋರ್ಟ್ಗೆ ಮತ್ತೆ ಹೈಕೋರ್ಟ್ಗೆ ನಾನು PIL ಹಾಕ್ತೀನಿ. ಆ ವಿಚಾರವಾಗಿ ಇವತ್ತು ನಾನು ತಿಳಿಸಿದ್ದೀನಿ ನಿಮಗೆ. ಮುಂದಿನ ದಿನಗಳಲ್ಲಿ ಅದನ್ನ ಪ್ರತಿಯೊಂದು ವಿಡಿಯೋ ಮೂಲಕ ನಿಮಗೆ ಚರ್ಚೆ ಮಾಡ್ತಾ ಇರ್ತೀನಿ, ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ.